ನಮಸ್ತೆ, ನನ್ನ ಹೆಸರು ರಾಮಚಂದ್ರ ಅಂತೇಳಿ ವೆಲ್ನೆಸ್ ಕನ್ಸಲ್ಟೆಂಟ್ ಆಗಿ ಈಗ ಎಲ್ಲ ಕಡೆ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ವಿ. ಸೊ ಇವತ್ತಿನ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇವತ್ತು ಡಾಕ್ಟರ್ಸ್ ಡೇ. ಸೊ ಡಾಕ್ಟರ್ಸಿಗೆಲ್ಲ ಹ್ಯಾಪಿ ಡಾಕ್ಟರ್ಸ್ ಡೇ ಹೇಳ್ತಾ, ಯಾಕೆಂದರೆ ವೈದ್ಯೋ ನಾರಾಯಣ ಹರಿ ಅಂತೇಳಿ ತುಂಬ ಅವರಿಗೆ ಗೌರವನ ಕೊಡಲೇಬೇಕು. ಸೊ ಅವ್ರಿಲ್ಲ ಅಂದರೆ ಇವತ್ತಿನ ಬದುಕು ಭಾಳ ಕಷ್ಟ ಕೂಡ ಆಗುತ್ತೆ. ಸೊ ಡಾಕ್ಟರ್ಸ್ ಸೇವೆ ಇದೆಯಲ್ಲ, ಅದ್ಭುತವಾದ ಒಂದು ಸೇವೆ. ಅದ್ರ ಜೊತೆಗೆ ಕೆಲವೊಂದು ವಿಚಾರಗಳು ಕೂಡ ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತು ಮೆಂತೆ ನೀರು ಕುಡಿಯೋಕ್ಕೆ ಡಾಕ್ಟ್ರು ಅಪ್ಪಣೆ ಬೇಕಾಗಿಲ್ಲ. ಹಳದಿ ನೀರು ಕುಡಿಯೋಕ್ಕೆ ಅಂದರೆ ಅಷ್ಟೊಂದು ನೀರು ಕುಡಿಯೋಕ್ಕೆ ಡಾಕ್ಟ್ರು ಅಪ್ಪಣೆ ಬೇಕು ಅಂತ ಏನಿಲ್ಲ. ಎಳ್ನೀರು ಕುಡಿಯೋಕ್ಕೆ ಅಥವಾ ರಾಗಿ ಅಂಬಲಿ ಕುಡಿಯೋಕ್ಕೆ, ಸೊ ಪೌಷ್ಟಿಕಾಂಶ ತೊಗೊಳ್ಳಿಕ್ಕೆ ಡಾಕ್ಟ್ರು ಹೇಳಲೇಬೇಕು ಅಂತ ಏನಿಲ್ಲ. ಹಂಗೆ ಅನ್ಕೊಂಡು ಡಾಕ್ಟ್ರ್ ಸರ್ವಿಸ್ ಬೇಕೇ ಬೇಕು, ಅವ್ರಿಗೆ ಯಾವಾಗಲೂ ಕೂಡ ಗೌರವ ಕೊಡೋಣ. ನನ್ನ ಉದ್ದೇಶ ಇರೋದು ನಿಮಗೆ ನೀವು ಡಾಕ್ಟರ್ ಆಗಿ ಹಾಸ್ಪಿಟ್ಲಿಂದ ದೂರ ಇರ್ರಿ, ರೋಗದಿಂದ ದೂರ ಇರಲಿ. ಸೊ ಇವತ್ತೆಲ್ಲ ರೋಗ ಬರಲಿಕ್ಕೆ ಮೂಲ ಕಾರಣ ಏನಂದರೆ, ನಾವು ತಿನ್ನತಕ್ಕ ತರಕಾರಿ ಇರ್ಬೋದು, ನಾವು ತಿನ್ನತಕ್ಕಂಥ ಪ್ರತಿಯೊಂದು ಪದಾರ್ಥ ಕೂಡ ಇವತ್ತು ವಿಷಮಯ ಆಗಿದೆ. ಸೊ ಅದರಿಂದ ದೂರ ಇದ್ದು ಹೇಗೆ ನಾವು ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಆಗತ್ತೆ ಅನ್ನೊಂದು ವಿಚಾರ ಇದೆ. ಅದ್ರ ಜೊತೆಗೆ 4 T ಪ್ರತಿಯೊಬ್ಬರು ಫಾಲೋ ಮಾಡಿದ್ದೇ ಆಯಿತು ಅಂದರೆ ಆರೋಗ್ಯ ಅದ್ಭುತವಾಗಿರುತ್ತೆ. 4 T ಅಂದರೆ ಏನು? ತಟ್ಟೆ ತುಂಬ ತರಕಾರಿ ತಿಂಡಿ. ಯಾರು ತರಕಾರಿ ಎಷ್ಟು ಯೂಸ್ ಮಾಡ್ತಾರೆ ಅವರು ಆರೋಗ್ಯವಾಗಿ ಚೆನ್ನಾಗಿರ್ಲಿಕ್ಕಾಗತ್ತೆ. ಸೊ ಅದೇ ಥರ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಮನೆ ಪಾಟಲ್ಲಿ ಏನಾರು ಬೆಳ್ಕೊಳ್ಳಿಕ್ಕೆ ಸಾಧ್ಯ. ಒಂದು ಕೊತ್ತಂಬರಿ ಸೊಪ್ಪಿಗಾರ ಒಂದು ಪ್ರಯತ್ನ ಮಾಡಿ, ನಿಮ್ಮ ಮನೇಲಿ ಪಾಟಲ್ಲಿ ಬೆಳ್ಕೊಳಕ್ಕಾದ್ರೆ ಬೆಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿ. ಸೊ ಯಾಕೆಂದರೆ ಅದು ಕೂಡ ಕೊತ್ತಂಬರಿ ಸೊಪ್ಪಿಗೆ ಏನು ಆಗ್ತದೆ ಬೆಳೆದಾಗ ನಿಮಗೆ ಅದ್ಭುತವಾದ ಒಂದು ಸತ್ವ ಕೂಡ ಅದ್ರಲ್ಲಿ ಸಿಗುತ್ತೆ. ಯಾರು ಇದೆಲ್ಲ ಮಾಡಲಿಕ್ಕಾಗಲ್ಲ ಅವರಿಗೆ ಅದ್ಭುತವಾದ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆ ಪ್ರಾಡಕ್ಟ್ ಹೆಸರು ಸತಾಯು. ಸತಾಯು ಯಾರ್ಡ್ ಶಾಪ್ ಇ ರಿಟೇಲ್ ಲಿಮಿಟೆಡ್ ಕಂಪ್ನಿಯ ಒಂದು ಸತಾಯು ಸಿರಪ್ ಇದೆ. ಸೊ ಈ ಒಂದು ಸಿರಪ್ ಇದೆಯಲ್ಲ, ಇದು ಕೂಡ ಒಂದು ಅದ್ಭುತವಾದ ಒಂದು ಸಿರಪ್. ಇದು ಆ್ಯಂಟಿ ಏಜಿಂಗ್ ಸಿರಪ್ ಅಂತಲೂ ಕೂಡ ಕರಿತೀವಿ. ಈ ಒಂದು ಸಿರಪ್ಪಿಂದ ಏನೇನು ಅನುಕೂಲ ಇದೆ, ಅದಕ್ಕಿಂತ ಮುಂಚೆ ನೀವು ಪ್ಯಾಕಿಂಗ್ ನೋಡ್ಬೋದು, ಅದ್ಭುತವಾದ ಒಂದು ಪ್ಯಾಕಿಂಗ್ ಕೂಡ ಇದೆ. ಇದು ರೆಗ್ಯುಲರಾಗಿ ಯೂಸ್ ಮಾಡಿದ್ದೇ ಆಯಿತು ಅಂದರೆ ನಾವೇನು ತರಕಾರಿ ತಿನ್ನಬೇಕು ಎಲ್ಲ ಥರ ತರಕಾರಿ, ಹಣ್ಣು, ಒಂದು ಸಮಗ್ರ ಪೋಷಕಾಂಶ ಕೂಡ ಈ ಒಂದು ಸಿರಪಲ್ಲಿ ಕೂಡ ಇದೆ. ಈ ಒಂದು ಸಿರಪ್ಪಲ್ಲಿ ಏನೇನು ವಿಚಾರ ಇದೆ ಅಂತ ಕೇಳಿದ್ರೆ, ಸೊ ಈ ಒಂದು ಸಿರಪ್ಪಲ್ಲಿ ನೋನಿ, ಅಶ್ವಗಂಧ, ಶಂಖಪುಷ್ಪ, ಶತಾವರಿ, ಇಂಬ್ಲಿ, ಗೋಕೃಷು, ಹರದ್ದು, ಸೊ ಈ ಥರ ಭಾಳಷ್ಟು ಜಡಿಬುಟ್ಟಿಯಿಂದ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಸಿರಪ್ ಇದೆ. ಇದು ರೆಗ್ಯುಲರಾಗಿ ಯೂಸ್ ಮಾಡಿದ್ದೇ ಆಯಿತು ಅಂದರೆ ಏನೇನಕ್ಕೆ ಅನುಕೂಲ ಆಗುತ್ತೆ? ಒಂದು, ನಮಗೆ ಸರಿಯಾದ ರೀತಿ ನಿದ್ದೆ ಬರ್ತದೆ, ಸಣ್ಣ ಪುಟ್ಟ ಶೀತ ಕೆಮ್ಮು ಕೂಡ ಬರೋದಿಲ್ಲ, ಮತ್ತು ಸುಸ್ತು ಆಯಾಸ. ಇವತ್ತು ಏಜ್ ಓಲ್ಡ್ರಿಗೆ ಏನಾಗುತ್ತೆ, ಭಾಳಷ್ಟು ಸುಸ್ತು ಆಯಾಸ ಆಗುತ್ತೆ. ಆ ಸುಸ್ತು ಆಯಾಸ ಬರ್ದರಂಗೆ ಈ ಒಂದು ಸಿರಪ್ ಯೂಸ್ ಮಾಡಿದ್ದೇ ಆಯಿತು ಅಂದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಹಾರ್ಟ್ ಬೀಟ್ ಸರಿಯಾದ ರೀತಿ ಕೆಲಸ ಮಾಡುತ್ತೆ. ರಕ್ತ ಸಂಚಾರ, ಸರಿಯಾದ ಪ್ರಮಾಣದ ರಕ್ತ ಸಂಚಾರ ಮಾಡಲಿಕ್ಕೆ ಈ ಒಂದು ಸಿರಪ್ ಕೂಡ ಸಪೋರ್ಟ್ ಮಾಡುತ್ತೆ. ಡೈಜೆಷನ್ಗೆ ಒಂದು ಒಳ್ಳೆ ರೀತಿ ಸಪೋರ್ಟ್ ಮಾಡುತ್ತೆ. ಮೋಷನ್ ಈಸಿಯಾಗಿ ಪಾಸ್ ಆಗ್ತದೆ. ಅದೇ ರೀತಿ ಕಿಡ್ನಿ ಫಂಕ್ಷನ್ಸ್ ಆಗಲಿ, ಲಿವರ್ ಫಂಕ್ಷನ್ಸ್ ಆಗಲಿ, ಸೊ ಪ್ರತಿಯೊಂದಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಚರ್ಮದಲ್ಲಿ ಸೆಲ್ಸ್ ಡೆವಲಪ್ಮೆಂಟ್ ಮಾಡಲಿಕ್ಕೂ ಕೂಡ ಇದು ಸಪೋರ್ಟ್ ಮಾಡ್ತದೆ. ಒಂದು ಅದ್ಭುತವಾದ ಒಂದು ಸಿರಪ್, ಸತಾಯು ಸಿರಪ್ ಅಂತೇಳಿ. ಇದು ಯಾವ ರೀತಿ ತೊಗೊಳ್ಳೋದು? ಬೆಳಗ್ಗೆ ಎದ್ದು ಎಂಟಿ ಸ್ಟಮಕ್ಕಲ್ಲಿ 30 ml ಎವ್ರಿಡೇ ನೀವು ಯೂಸ್ ಮಾಡಿದ್ದೇ ಆಯಿತು. ಮಿನಿಮಮ್ ಒಂದು 4 ಬಾಟಲ್ಸ್, ಅಂದರೆ ಇದೇನಿದೆ 1/2 ಲೀಟ್ರ್ ಬಾಟ್ಲು ಬರುತ್ತೆ, ಒಂದು 4 ಬಾಟ್ಲಿನಾರು ಅಟ್ಲೀಸ್ಟ್ ಖಾಲಿ ಆಗಬೇಕು. ಸೊ ಆ ರೀತಿಯಲ್ಲಿ ಎವ್ರಿಡೇ 30 ml ನೀವು ಒಂದು ಸಿರಪ್ ರೀತಿಯಲ್ಲಿ ನೀವು ತೊಗೊಂಡಿದ್ದೇ ಆಯಿತು ಅಂದರೆ ಇದರಲ್ಲಿರ್ತಕ್ಕಂಥ ಅಷ್ಟು ಹಣ್ಣು, ತರಕಾರಿ, ಏನೇನು ವಿಚಾರ ಹೇಳಿದ್ದೀನಿ ಎಲ್ಲ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ. ಸೊ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡ್ತದೆ. ನಾವು ಭಾಳಷ್ಟು ರೋಗದಿಂದ ದೂರ ಇರಲಿಕ್ಕಾಗತ್ತೆ. ಇದು ಕೂಡ ಕಾಯಿಲೆ ಇದ್ದರಿಗೆ ಕೊಡಬೇಕು ಅಂತ ಇಲ್ಲ. ಇದು ಮೆಡಿಸಿನ್ ರೀಪ್ಲೇಸ್ಮೆಂಟ್ ಪ್ರಾಡಕ್ಟು ಕೂಡ ಅಲ್ಲ. ನಾವು ತಿನ್ನೋಂಥ ಆಹಾರದಲ್ಲಿ ದೇಹಕ್ಕೆ ಬೇಕಂತ ಒಂದು ಪೌಷ್ಟಿಕಾಂಶ ಅದು ಕೊರತೆ ಆಗ್ತಾ ಇದೆ. ಆ ಕೊರತೆನ ನೀಗಿಸ್ಕೊಳ್ಳಿಕ್ಕೆ ಸೊ ಹೊರಗಡೆಯಿಂದ ನಾವು ತೊಗೋಬೇಕಾಗತ್ತೆ. ಇದು ರಿಸರ್ಚ್ ಪ್ರಾಡಕ್ಟ್ಸ್ ಇದೆ, ಯಾರ್ಡ್ ಶಾಪ್ ಇ ರಿಟೇಲ್ ಲಿಮಿಟೆಡ್ ಕಂಪ್ನಿದು. ತುಂಬ ಅದ್ಭುತ ಇದೆ. ಇವತ್ತು ಭಾಳಷ್ಟು ಜನಕ್ಕೆ ಕೊಟ್ಟಿದ್ದೀನಿ. ಒಂದು ಒಳ್ಳೆ ರೀತಿ ರಿಸಲ್ಟು ಕೂಡ ಬಂದಿದೆ. ಕೊಟ್ಟವರು ಯೂಸ್ ಮಾಡಿದ್ರು ಪದೇ ಪದೇ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸುಸ್ತು ಆಯಾಸ ಕಮ್ಮಿ ಆಗಿದೆ, ಶುಗರ್ ಲೆವೆಲ್ ಕಂಟ್ರೋಲ್ ಇದೆ, BP ಕಂಟ್ರೋಲ್ ಇದೆ, ಸೊ ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲ್ ಇರ್ತದೆ. ಈ ಥರ ನಾನಾ ರೀತಿಯಲ್ಲಿಗೆ ಇದು ಒಂದು ಅದ್ಭುತವಾದ ಒಂದು ಸಿರಪ್ ಇದೆ. ಯೂಸ್ ಮಾಡಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.